ಕನ್ನಡದ ಬೋರ್ಡ್ಗಳು ಕಡ್ಡಾಯ ಈ ಸೈಜ್ನಲ್ಲಿ ಇರಬೇಕು ಅಂತೇಳಿ ಮಾಡಿದ್ದಾರೆ. ನನಗೆ ಗವರ್ನರ್ ಅವರು ಯಾಕೆ ವಾಪಸ್ ಇನ್ನ ಕಳಿಸಿರೋದು ನನಗೆ ಇನ್ನೂ ಗೊತ್ತಿಲ್ಲ. ಈಗ ಚೆಕ್ ಮಾಡ್ತೀನಿ. ನನಗೆ ಮಾಹಿತಿ ಮಾಧ್ಯಮದಲ್ಲಿ ನನಗೆ ಗೊತ್ತಾಯ್ತು ವಾಪಸ್ ಬಂದಿದೆ ಅಂತ. ಸೊ ಐ ಥಿಂಕ್ ಗವರ್ನರ್ ಅವರು ಇದನ್ನ ಅಲ್ಲಿವರೆಗೂ ಕಾಯಬಾರ್ದು. ಅಸೆಂಬ್ಲಿ ಇದೆ, ಅಸೆಂಬ್ಲಿ 12 ಆಗ್ತದೆ. ಅಸೆಂಬ್ಲಿಲಿ ನಾವು ಪಾಸ್ ಮಾಡ್ತೀವಿ. ಒಂದು ಇದನ್ನ ಆರ್ಡಿನೆನ್ಸ್ ನ ಅಸೆಂಬ್ಲಿ ಪಾಸ್ ಮಾಡದೆ ಇರಕ್ಕಾಗಲ್ಲ. ಯಾರು ಅದಕ್ಕೆ ವಿರೋಧ ಮಾಡುದಿಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ. ಬಟ್ ಯಾಕೆ ಗವರ್ನರ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಈಗೂ ನಾನು ಸರ್ಕಾರದ ಪರವಾಗಿ ಅಪೀಲ್ ಮಾಡ್ತೀನಿ. ಗವರ್ನರ್ ಇದು ಸೆಂಟಿಮೆಂಟಲ್ ಇಶ್ಯೂ. ನಮ್ಮ ಕರ್ನಾಟಕದಲ್ಲಿದ್ದೀರಿ, ನೀವು ಕರ್ನಾಟಕದಲ್ಲಿ ಗವರ್ನರ್ ಆಗಿದ್ದೀರಿ. ಇಂಥ ವಿಚಾರದಲ್ಲಿ ತಾವು ಏನು ಸರ್ಕಾರದ ಮೇಲೆ ತಪ್ಪು ಕಂಡುಹಿಡಿಯಬಾರದು. ಇಲ್ಲ ಯಾರು ನಾಗರಿಕರು ಯಾರು ನಿಮ್ಗೆ ಹೇಳಿದಾರ ಏನಾದ್ರು ತಪ್ಪಿದೆ ಅಂತ, ಇಲ್ಲ ಯಾವ್ದಾದ್ರು ಒಂದು ಪಾರ್ಟಿಯವ್ರು ಯಾರು ಅಬ್ಜೆಕ್ಷನ್ ಮಾಡಿದಾರ? ಏನೂ ಇಲ್ಲ, ಯಾರು ಅಬ್ಜೆಕ್ಷನ್ ಮಾಡುದಿಲ್ಲ. ಇದು ದಯವಿಟ್ಟು ಇದನ್ನ ರೀಕನ್ಸಿಡರ್ ಮಾಡಬೇಕು ಅಂತೇಳಿ ನಾನು ಗವರ್ನರ್ಗೆ ಒತ್ತಾಯ ಮಾಡ್ತೀನಿ.